ನಾನಿಂತ ದೇವ್ರ ಮಂದಿ ಮೊಬೈಲ್ನಾಗ ಭಾಳ ಮಂದಿ ನೋಡಿನ ಬೇಂದನವ ಅಂದಿಲ್ಲ. ಮೊಬೈಲ್ನಾಗ ಭಾಳ ಮಂದಿ ನೋಡಿನಿ, ಇವು ಇಷ್ಟು ಬರ್ಕೊಡ್ತಾವ ನೋಡೋಣಲ್ಲ ಅಂತೇಳಿ ಅಂತ ಬಂದಾನ. ಅದಕ್ಕೆ ಇಲ್ಲೇ ದೇವ್ರ ಸತ್ಯ ಅಂದ್ರೆ ನಂಬಿ ಬಾಯಪ್ಪ, ಇಲ್ಲ ಅಂದ್ರೆ ಬರಬೇಡ. ಅದ್ರಾಗ ಏನು ತಪ್ಪಿಲ್ಲ. ಕಣ್ಣಾರ ಕಣ್ಣು ದೃಷ್ಟಿ ಹೇಳ್ಬೇಕ. ಯಾವ ಇವನು ಕೊಟ್ಟು ಅದಕ್ಕೆ ನೀ ಕೊಟ್ಟು ಯಾರಿಗೆ ಕೊಲ್ಲ, ನೀನ ಓದಂತೆ ಕೊಟ್ರಿ ಬಟ್ ಆರಾಮಲ್ಲಿ ಅಂತ ಬೆಳ್ಕೊಂಡು ಏನು ಬೇಕೊಂಡ ಇಲ್ಲಿ ಅವನು ಬಾಯಲ್ಲಿ ಅಥವಾ ನಿನ್ನ ಬಾಯಲ್ಲಿ ನೀವು ಯಾರು ಕಳಿಸ್ತಾರ ನನಗೇನು ಹೇಳ್ಯಾರ ಇಲ್ಲ, ಅವನು ಪರೀಕ್ಷೆ ಮಾಡಿ ಯಾರು ಹೇಳಿದ್ರು ಅದೆಲ್ಲ ಯಾವುದೇ ರೀತಿ ಇಲ್ಲ. ಕೇವಲ ಅರ್ಧ ಬರ್ಕೊಟ್ಟು ಚೀಟಿ ನಿನ್ನ ಕೈ ಐತೆ. ಇದು ಸುಳ್ಳರ ಅಲ್ಲಿ ಸತ್ತರ ಅಲ್ಲಿ. ಸುಳ್ಳು ಇತ್ತು ಇಸ್ಕೊಂಡು ಚೀಟಿ ಕೊಡ್ಬೇಕು, ಸತ್ತು ಇತ್ತು ಅಂದ್ರೆ ಅದ ಇರ್ಬೇಕು. ಯಾರು ಇರ್ತದ ಚೀಟಿ ಅಂತ ಕೊಡ್ಬೋದು. ಹಾಂ ಅವನು ಪ್ರಶ್ನೆ ಮಾಡಿ ತಪ್ಪಲ್ಲ, ಕರೆಕ್ಟ್ ಅಲ್ಲಿದ ಅನ್ಕೊಂಡು ಬಂದಾನ. ನನಗೆ ನನ್ನ ಶರೀರದ ಬಗ್ಗೆ ಚಿಂತೆ ಇದೆ. ಎಲ್ಲ ಕಡೆ ತೊಂದರೆ ಆರಾಮಾಗುತ್ತಿಲ್ಲ. ಅದಕ್ಕೆ ನನಗೆ ಯಾರು ಇದರಲ್ಲಿ ನಿನಗೆ ಏಟ್ ಫೀಸ್ ಹತ್ತೋದು ನಾವು ಗೊತ್ತಿಲ್ಲ. ನನಗೆ ನನ್ನ ಶರೀರದ ಬಗ್ಗೆ ಚಿಂತೆ ಆಗಿದೆ. ಶರೀರ ಅಂದ್ರೆ ನಾವು ಆರಾಮಿಲ್ಲದ ಬಗ್ಗೆ ಚಿಂತೆ ಐತೆ. ಇದನ್ನ ಬರ್ದಾನ, ಅದು ಬೇರೆ ಬರ್ದಾನ, ಅದ ಬರ್ದಾನ. ಅವ್ರು ಬೆಳ್ಕೊಂಡಿದ್ದ ಬೇರೆ ಐತೆ ಐತೆ. ನಾ ಏನು ಕಣ್ಣು ಅರಿವಿ ಕಟ್ಟಿ ನಿಂತು ತಗೊಂಡು ಈ ಕಡೆ ಬರ್ಕೊಟ್ಟು ಅಲ್ಲಿ ನಿನ್ನ ಕಣ್ಣಾರ ಕಣ್ಣು ಸತ್ಯ ಅಂತ ಹೇಳೈತೆ ನನಗೆ. ಈಗ ಗೋವಾಲಿಂದ ಬಂದೀನಿ. ಏನು ಅಲ್ಲಿ ಎಲ್ಲಿ ಅವು ಗೋವಾಲಿಂದ ಬಂದದಿಲ್ಲ. ಗೋವಾಲಿಂದ ಬಂದಾಕಿ ನಿನಗೇನು ಕುತೂಹಲ ಐತೆ ಅಂದ್ರೆ ಅದಿಷ್ಟೆಲ್ಲ ಬರ್ಕೊಟ್ಟು ಮಾಡ್ತಾನಂದ್ರೆ ಅದು ಈ ಜಾಗದೊಳಗೆ ಸತ್ಯ ಐತು. ಪರೀಕ್ಷೆ ಮಾಡೋದು ತಪ್ಪಲ್ಲ, ಸ್ವಾಭಾವಿಕ ಅದು. ಈ ಜಾಗದ ಸತ್ಯ ಐತು ಅಥವಾ ಇಲ್ಲ ಇಲ್ಲಲ್ವ. ಈಗ ನಾವೇದಂದ್ರೆ ಮಗನ ಬಗ್ಗೆ ಹೇಳಕ್ಕಾಗಿಲ್ಲ. ಅವ ಪರೀಕ್ಷೆ ಮಾಡೋದು ತಪ್ಪಲ್ಲ, ಚಲೋ. ಯಾಕೆ ನಾವು ತಿನ್ನು ಬದಕ ಒಂದಿಷ್ಟು ವಿಚಾರ ಮಾಡಿ ತೊಗೊಂಡ್ಬಿಡ್ತೀವಿ. ಟಮಾಟಿ ಚಲೋ, ಬದ್ನಿಕಾಯಿ ಚಲೋ, ಉಳ್ಳಾಗಡ್ಡಿ ಚಲೋ, ಕೊಳ್ತಿ ತರಂಗಿಲ್ಲ. ಮತ್ತು ತಿನ್ನೋ ವಿಚಾರ ಮಾಡ್ತೀವಿ ಅಂದ್ರೆ ಆ ದೇವರು ಕರೆ ಐತೋ ಸುಳ್ಳೈತೋ ಪರೀಕ್ಷೆ ಮಾಡೋದ್ರೆ ಏನು ತಪ್ಪೈತೆ? ಹಾಂ ಓದು ಇಲ್ಲಿ. ಈಗ ನಿಂದು ಇದನ್ನ ಓದ, ನಿಂದು ಈ ಕಡೆ ಬರ್ಕೊಡ್ತೇನೆ. ಇದರ ಮೊದಲ ಈ ಇಂಟರ್ನಲ್ ಎಕ್ಸಾಮ್ದಾಗ ದೇವ್ರ ಪಾಸ್ ಆಗಿರ್ತೀರ, ಆಮೇಲೆ ಮುಂದೆ ನೋಡಿ ಶಾಲೆ ಹಚ್ಚಿದ್ ಬಿಡುದು. ಅದಕ್ಕೆ ನನಗೆ ಆರಾಮಾಗುತ್ತೆ. ನನಗೆ ನನ್ನ ಶರೀರದ ಬಗ್ಗೆ ಚಿಂತೆಯಾಗಿದೆ. ಎಲ್ಲಾ ಕಡೆ ತೋರಿಸಿದರೂ ಆರಾಮವಾಗಿಲ್ಲ. ಅದಕ್ಕೆ ನನಗೆ ಯಾರಾದರೂ ಏನಾರ ಮಾಡಿಸಿದ್ದಾರ ಅಂತ ಅನಿಸ್ತಾ ಇದೆ. ಕರೆನೋ ಸುಳ್ಳೆವ? ಅದಕ್ಕೆ ನನಗೆ ಆರಾಮಾದರೆ ಸಾಕು, ಅಷ್ಟೇ ನನ್ನ ಬೇಡಿಕೆ ಆಗಿದೆ ಅಂತೇಳಿ ಅವು ಬೇಡ್ಕೊಂಡಂತದ್ದು ನನಗೆ ಹೇಳ್ಯಾನ. ನಾ ಇದನ್ನ ಬರ್ಕೊಟ್ಟಿನಿ. ಬರ್ದಂತ ವಿಷಯ ಅವು ಬೇಡ್ಕೊಂಡ ವಿಷಯ ಎರಡು ಸತ್ಯ ಇದ್ರ ಮನಸ್ಪೂರ್ವಕವಾಗಿ ದೇವ್ರ ಸತ್ಯ ಇದ್ದ ನಂಬು, ಚಲೋ ಇದ್ರ ಮುನ್ನಿಸಲೆ ಬಾ, ಇಲ್ಲ ಅಂದ್ರೆ ಬರಬೇಡ ಅಂತೆ ತಲೆಗೈತಿಲ್ಲ. ಅದನ್ನು ಬರ್ದಾನ. ನನಗೆ ಯಾರು ಏನಾರು ಮಾಡ್ಸ್ಯಾರ, ಎಲ್ಲಾ ಕಡೆ ತೋರಿಸಿ ಮಾಡಿ ನನ್ನ ಮಾಡ್ಸಿದ್ದಾರ, ಅದಕ್ಕೆ ಹಿಂಗೆ ಆಗೈತೆ ಅಂತ ನಾವು ವಿಚಾರ ಮಾಡ್ಯಾರ ಅಂತೇಳಿ ಅನ್ನೋದು. ಇದು ಅನ್ಕೊಂಡಿರ್ತಾರೆ, ತಿಳ್ಕೊಂಡಿರ್ತಾರೆ. ಈ ನಿನ್ನ ಅನುಭವ ಪ್ರಕಾರ ಈ ಜಾಗದ ಸತ್ಯ ಐತೋ ಅಥವಾ ಇಲ್ಲ? ನಿನ್ನ ಕಣ್ಣಾರ ಈಗ ಉಳ್ಕೆದ್ರ ನೀನ ಪರೀಕ್ಷೆ ಮಾಡಕ್ ನಾನು ಬಂದಿಲ್ಲ, ಹೌದಾ? ಪರೀಕ್ಷೆ ಮಾಡಾಕ ಬಂದ ರೀತಿ ಒಳಗ ನಿನ್ನ ಕಣ್ಣಿದ್ರಾಗ ನಿನ್ನ ಪರೀಕ್ಷೆದೊಳಗ ಈ ದೇವ್ರ ಸತ್ಯ ಐತಂತ ತೋರ್ಸೈತೋ ಅಥವಾ ಸುಳ್ಳು ಐತಂತ ತೋರ್ಸ? ಯಾವ ಜನುಮದ ಪುಣ್ಯವೋ ಶ್ರೇಷ್ಠ ಗುರು ದೊರತಾನ ಯಾವ ಜನುಮದ ಪುಣ್ಯವೋ ಶ್ರೇಷ್ಠ ಗುರು ದೊರತಾನ ನೀಲಗುಂದ ಕ್ಷೇತ್ರದ ದೇವರ ನೀಲಗುಂದ ಕ್ಷೇತ್ರದ ದೇವರ ಮಂಜುನಾಥ ಅಪ್ಪವರ ಯಾವ ಜನುಮದ ಪುಣ್ಯವೋ ಶ್ರೇಷ್ಠ ಗುರು ದೊರತಾನ